ಇವತ್ತು ಪಂಚಮಸಾಲಿ ಸಮುದಾಯಕ್ಕೆ ಸಂಬಂಧಪಟ್ಟಂಗಿನ ಹೋರಾಟದ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅಂತ ಆದಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಬಹಳ ದೊಡ್ಡ ಗಲಾಟೆ ಆಗುತ್ತೆ. ಈ ಸಂದರ್ಭದಲ್ಲಿ ಸದನವನ್ನ ಸ್ಪೀಕರ್ ಮುಂದೂಡ್ತಾರೆ. ಸ್ಪೀಕರ್ ಅವರ ನಡೆಗೆ ಬಿಜೆಪಿ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತೆ. ಒಂದು ಹಂತದಲ್ಲಿ ಸ್ಪೀಕರ್ ಕಚೇರಿಯಲ್ಲಿ ಏರು ಧ್ವನಿಯಲ್ಲಿ ಬಿಜೆಪಿ ಜಗಳ ಶುರು ಮಾಡುತ್ತೆ. ಸುವರ್ಣಸೌಧದ ಸ್ಪೀಕರ್ ಕಚೇರಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗುತ್ತೆ. ಬಿಜೆಪಿ ಶಾಸಕರಿಂದ ಸ್ಪೀಕರ್ ವಿರುದ್ಧ ರೋಷಾವೇಶದ ವರ್ತನೆ ಕಂಡುಬರುತ್ತೆ. ಶಾಸಕ ಸುನೀಲ್ ಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್, ವಿಜಯೇಂದ್ರ, ಬೆಲ್ಲದ್, ಸಿದ್ದು ಸವದಿ, ಸುರೇಶ್ ಗೌಡ, ಬಿಜೆಪಿ ಶಾಸಕರು ಬಹಳಷ್ಟು ಮಂದಿ ಸ್ಪೀಕರ್ ಕಚೇರಿಯಲ್ಲಿ ಗಲಾಟೆ ಮಾಡ್ತಾರೆ. ವಿಪರೀತಕ್ಕೆ ಹೋಗುತ್ತೆ ಗಲಾಟೆ. ಸದನದಲ್ಲಿ ಹೀಗೆ ಬಿಜೆಪಿಯ ಹೋರಾಟ ನಡೆಯುತ್ತೆ. ಇದು ಸ್ಪೀಕರ್ ಅವರ ಕಚೇರಿ. ಅಲ್ಲಿ ನೀವು ನೋಡಬಹುದು ಆರ್ ಅಶೋಕ್ ಸೇರಿದಾಗೆ ಹಲವು ಬಿಜೆಪಿಯ ನಾಯಕರುಗಳು ಸ್ಪೀಕರ್ ಬಳಿ ಇವತ್ತು ಪ್ರಶ್ನೆಯನ್ನ ಮಾಡ್ತಾರೆ. ನೀವು ಇದ್ದಕ್ಕಿದ್ದಾಗೆ ಹೀಗೆ ಸದನ ಮುಂದೂಡೋದು ಮತ್ತೊಂದು ಇದು ಸರಿಯಲ್ಲ, ನಮಗೂ ಮಾತನಾಡೋಕೆ ಅವಕಾಶ ಕೊಡಬೇಕು ಅಂತ ಬಹಳ ಆಕ್ರೋಶ ಭರಿತವಾಗಿ ತಮ್ಮ ವಾದವನ್ನ ಇಡ್ತಾರೆ. ಈ ಟೈಮ್ನಲ್ಲಿ ಸ್ಪೀಕರ್ ಇವರನ್ನೆಲ್ಲ ಸಮಾಧಾನ ಮಾಡುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನ ಪಡ್ತಾರೆ. ಅದಾದ ನಂತರ ಕಾಂಗ್ರೆಸ್ ನಾಯಕರುಗಳೂ ಕೂಡ ಸ್ಪೀಕರ್ ಕಚೇರಿಗೆ ಎಂಟ್ರಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ದೊಡ್ಡ ಗಲಾಟೆಯೇ ನಡೆದು ಹೋಗುತ್ತೆ. ಇನ್ನು ವಿಧಾನಸಭೆಯಲ್ಲಿ ನಾನು ಆಗ್ತಾನೆ ಹೇಳಿದಾಗೆ ಲಾಠಿ ಚಾರ್ಜ್ ಗದ್ದಲ ಬಹಳ ಜೋರಾಗಿತ್ತು. ಒಂದು ಹಂತದಲ್ಲಿ ಕೋಲಾಹಲ ಕೂಡ ಏರ್ಪಡ್ತು. ಲಾಠಿ ಚಾರ್ಜ್ ವಿಚಾರವಾಗಿ ಅರವಿಂದ್ ಬೆಲ್ಲದ್ ಅವರು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಶೂನ್ಯ ವೇಳೆಯಲ್ಲಿ ಲಾಠಿ ಚಾರ್ಜ್ ಬಗ್ಗೆ ಪ್ರಸ್ತಾಪಿಸ್ತಾರೆ ಅರವಿಂದ್ ಬೆಲ್ಲದ್ ಅವರು ಮಾತನ್ನ ಆರಂಭಿಸ್ತಾ ಇದ್ದಾಗೆ ಕೈ ಶಾಸಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಗದ್ದಲದ ಮಧ್ಯೆನೇ ಅರವಿಂದ್ ಬೆಲ್ಲದ್ ತಮ್ಮ ಮಾತನ್ನ ಮುಂದುವರಿಸ್ತಾರೆ. ಸರ್ಕಾರ ಇವರೇನು ಅಫಿಡವಿಟ್ ಅಂತ ಹೇಳ್ತಾರಲ್ಲ, ಮುಖ್ಯಮಂತ್ರಿಗಳ ಅಫಿಡವಿಟ್ ಅಂತ ಹೇಳಿದ್ರಲ್ಲ, ಎಲ್ಲಾರು ಹೇಳ್ತಾರ ಮುಖ್ಯಮಂತ್ರಿಗಳ ಹಾಕ್ಸಿದ್ರು ಅಂತ ಹೇಳಿ. ಅವಾಗ ಮುಖ್ಯಮಂತ್ರಿಗಳು ಇದ್ದಿದ್ದಿಲ್ಲ, ಅವರು ವಿರೋಧ ಪಕ್ಷದ ಧುರೀಣರಿದ್ರು. ಅವರ ಸುಪ್ರೀಂ ಕೋರ್ಟಿಗೆ ಕಳಿಸಿದ್ರಂತೆ ಎಲ್ಲ ಜನ. ಮಾಹಿತಿ ಕೊಡ್ಬೇಡಿ. ಮುಖ್ಯಮಂತ್ರಿ ಹೆಸರು ತೆಗಿತೀರಿ, ನಿಮಗೆ ಏನ್ ಮಾತಾಡಬೇಕು? ಯಾಕೆ ಅನಗತ್ಯ ಮಾತಾಡೋದ ರಿಸರ್ವೇಶನ್ ಯಾವಾಗ ಕೊಟ್ಟರು, 3B ಯಾವಾಗ ಕೊಟ್ಟರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬೇಡ, ಯಾಕೆ ಇದೆಲ್ಲ ಅವಕಾಶ ಮಾಡಿ ಸುಳ್ಳು ಮಾಹಿತಿ ಕೊಡೋದು ಮಾತಾಡಕ್ ಮುಂದೆ ಉಪನಾಯಕರಾಗಿ ಸ್ಪಷ್ಟವಾಗಿ ಮಾತಾಡಿ. ಸತ್ಯ ಉಪನಾಯಕರಾಗಿ ಗುಲಾಮ್ ರಸೂಲ್ ಅನ್ನೋರು ಸುಪ್ರೀಂ ಕೋರ್ಟಿಗೆ ಹೋದ್ರು. ಗುಲಾಮ್ ರಸೂಲ್ ಅಧ್ಯಕ್ಷರೇ ನೋಡಿ, ಆಧಾರ ಇಲ್ಲದೆ ಮಾತಾಡೋದು ಇದೆಲ್ಲ RSS ದವರು ಹಾಕ್ತಿರೋದು. ಈ ರಾಜ್ಯದಲ್ಲಿ ಲಿಂಗಾಯತ ಕಡ್ತಿದ್ದ ತಕ್ಷಣಕ್ಕೆ ಅಧ್ಯಕ್ಷರೇ ನೋಡಿ, ಅವರು ಈ ರಾಜ್ಯದ ವಿರೋಧಿಗಳು ಸುಪ್ರೀಂ
ಪಕ್ಷದವರೇ ಕಪಿಲ್ ಸಿಬಲ್ ಮಾತಾಡ್ರಿ ಎಲ್ಲ ಸಿದ್ದರಾಮಯ್ಯನವರ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ರೆಪ್ರೆಸೆಂಟ್ ಏನ್ ಮಾಡ್ತಾರೆ ಕಪಿಲ್ ಸಿಬಲ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅದು ಯಾರು ಮಾತಾಡ್ತಾರೆ? ನೀವು ಅದನ್ನ ಹೇಳಿಕೆ ಆಗ್ತದ? ಸುಪ್ರೀಂ